ದುರ್ಮುಖಿ, ಇನ್ ಮುಂದೆ ನಿನ್ನನ್ನು ಯಾರು ಗುರುತಿಸಲ್ಲ. ನನ್ನ ಹೆತ್ತಮ್ಮನೂ ನನ್ನನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಗುರುಮಾತೆ, ಎಂತ ಅದ್ಭುತವಾದ ವಿದ್ಯೆ ಹೇಳ್ಕೊಟ್ರಿ. ಇನ್ನು ಮುಂದೆ ಆ ಸಿದ್ಧಲಿಂಗ ನನ್ನನ್ನು ಗುರ್ತಿಸೋಕೆ ಹೇಗೆ ಸಾಧ್ಯ? ನಾನು ಯಾರು ಅಂತ ಕಂಡುಹಿಡಿಯೋಕ್ಕೂ ಆಗದೆ ಇರೋಂಥ ಸ್ಥಿತಿ ಅವನು. ಇಷ್ಟು ದಿನ ನನ್ನನ್ನು ಪ್ರತಿ ಹೆಜ್ಜೆಗೂ ಸೋಲಿಸ್ದೆ ಅಲ್ವಾ? ಇನ್ನು ಮುಂದೆ ನಿನ್ನ ಸೋಲಿನ ಸಮಯ ಶುರುವಾಗ್ತದೆ. ನಿನಗೆ ದುರ್ಮುಖಿನ ಹೆದರ್ಸಕ್ಕೆ ಸಾಧ್ಯನೇ ಇಲ್ಲ. ದುರ್ಮುಖಿ ಅಲ್ಲ, ಪ್ರಜ್ವಲ. ಸೇಡಿನ ಉರಿ ಹೊತ್ತಿ ಉರಿಯುತ್ತಿರುವ ಪ್ರಜ್ವಲ ನಾನು. ಜ್ವಲಿಸುವ ಬೆಂಕಿ ನಾನು. ನೋಡಿ, ನಿಮ್ಮ ಆತಂಕ ನನಗೆ ಅರ್ಥ ಆಗ್ತಿದೆ. ಹಾಗಂತ ಅವಸರ ಮಾಡೋಕ್ಕೆ ಬರೋದಿಲ್ಲ. ಮೊದಲು ನಿಮ್ಮ ಮಗನಿಗೆ ಏನಾಗಿದೆ ಅನ್ನೋದನ್ನು ತಿಳ್ಕೋಬೇಕು. ಹಾವು ಕಡ್ದಿದೆ ಅಂದ ತಕ್ಷಣ ನಾವು ಔಷಧ ಮಾಡೋಕ್ಕೆ ಬರೋದಿಲ್ಲ. ಎಲ್ಲವನ್ನು ತಿಳ್ಕೊಳ್ಳದೆ ಔಷಧ ಮಾಡೋದು ಬಹಳ ಅಪಾಯಕಾರಿ. ನೀವು ಸ್ವಲ್ಪ ಸಮಾಧಾನವಾಗಿರಿ. ನಮ್ಮ ಬುದ್ಧಿಗಳು ನಿಮ್ಮ ಮಗನಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ನೀವು ಸುಮ್ಮನೆ ಗೊಂದಲ ಎಬ್ಬಿಸ್ಬೇಡಿ. ನೋಡಿ, ಒಂದು ಸಲ ಮಠದೊಳಗಡೆ ಬಂದಮೇಲೆ ಯಾರಿಗೆ ಏನು ಸಮಸ್ಯೆನೂ ಆಗೋದಿಲ್ಲ. ನೀವು ಸುಮ್ಮನೆ ಕೂಗಾಡೋದು ಬೈದಾಡೋದು ಮಾಡಿದರೆ ಸುಮ್ಮನೆ ನಿಮ್ಮ ಉಸಿರೇ ವ್ಯರ್ಥ ಆಗುತ್ತೆ. ದಯವಿಟ್ಟು ಸ್ವಲ್ಪ ಶಾಂತವಾಗಿರಿ. ನಿಮ್ಮ ಸಂಕಟ ಇಲ್ಲಿ ಎಲ್ರಿಗೂ ಅರ್ಥ ಆಗಿದೆ. ಜನ್ವೀರ, ಶುದ್ಧವಾದ ನೀರು ತೊಗೊಂಡು ಬಾ. ಆಗಲಿ ಬುದ್ಧಿ. ನನ್ನ ಕಂದನಿಗೆ ಏನೂ ಆಗಲ್ಲ ಅಲ್ವಾ? ಏನೂ ಆಗೋದಿಲ್ಲ ತಾಯಿ. ಯಾಕೆಂದರೆ ಇವನು ಕಚ್ಚಿರೋದು ವಿಷದ ಹಾವಲ್ಲ. ಬಾಯಲ್ಲಿ ನೊರೆ ಬಂದಿಲ್ಲ, ದೇಹ ನೀಲಿಗಟ್ಟಿಲ್ಲ. ಹಾವು ಕಚ್ಚಿರೋ ಭಾಗದಲ್ಲಾದರೂ ನೀಲಿ ಕಟ್ಟಬೇಕಾಗಿತ್ತು. ಅದೂ ಆಗಿಲ್ಲ ಅಂತಂದರೆ ಅವನು ಕಚ್ಚಿರೋದು ವಿಷದ ಹಾವಲ್ಲ. ಮತ್ತೆ ಪ್ರಜ್ಞೆ ತಪ್ಪಿದ್ಯಲ್ಲ, ಅವನು ಹೇಳ್ತಾನೆ ಇಲ್ವಲ್ಲ, ಏನು ಮಾಡೋದು ಬುದ್ಧಿ? ಅದಕ್ಕೆ ಬೇರೆ ಕಾರಣ ಇದೆ.